ಎಕ್ಸರ್ಸೈಸ್ 7.3 ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. AD is an altitude of an isosceles triangle ABC in which AB is equal to AC. ಅವ್ರು ಏನ್ ಕೊಟ್ಟಿದ್ದಾರೆ, ಒಂದು ಐಸೋಸ್ಲೆಸ್ ಟ್ರಯಾಂಗಲ್ ಇದೆ ಅಂತ. ಆ ಟ್ರಯಾಂಗಲ್ ಬಂದ್ಬಿಟ್ಟು ಏನದು ABC ಅಂತ ಕೊಟ್ಟಿದ್ದಾರೆ. ಸೊ ಅದ್ರಲ್ಲಿ ಏನು AB is equal to AC ಅಂತ ಕೊಟ್ಟಿದ್ದಾರೆ. ಆಮೇಲೆ AD ಬಂದ್ಬಿಟ್ಟು ಆಲ್ಟಿಟ್ಯೂಡ್. ಆಲ್ಟಿಟ್ಯೂಡ್ ಅಂದ್ರೆ ನಥಿಂಗ್ ಬಟ್ ಸ್ಟ್ರೇಟ್ ಲೈನ್. ಅದೇನಿರ್ತದೆ, ಪರ್ಪೆಂಡಿಕ್ಯುಲರ್ ಇರುತ್ತೆ. ಈ ಕಡೆ 90 ಡಿಗ್ರಿ, ಈ ಕಡೆ 90 ಡಿಗ್ರಿ. ಸೊ ಈ ಗಿವನ್ ಬರ್ಬಿಡ್ತೀನಿ. ಗಿವನ್ ಬಂದ್ಬಿಟ್ಟು ಓಕೆ. ಸೊ ಏನ್ ಕೊಟ್ಟಿದ್ದಾರೆ ಅವರು, AB is equal to AC ಒಂದು ಕೊಟ್ಟಿದ್ದಾರೆ. ಇನ್ನೊಂದು ಏನ್ ಕೊಟ್ಟಿದ್ದಾರೆ, AD is an altitude ಅಂತ ಕೊಟ್ಟಿದ್ದಾರೆ. ಓಕೆ, ಆಲ್ಟಿಟ್ಯೂಡ್ ಅಂದ್ರೆ ಏನು, ನಥಿಂಗ್ ಬಟ್ ಆಂಗಲ್ ADB is equal to angle ADC is equal to 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆನಾ. ಈಗ ನಾವ್ ಏನ್ ಪ್ರೂವ್ ಮಾಡ್ಬೇಕು ನೋಡ್ರಿ. ಪ್ರೂವ್ ಬಂದ್ಬಿಟ್ಟು ಫಸ್ಟ್ ಬಂದ್ಬಿಟ್ಟು AD bisects BC. ಓಕೆ, ಈಗ ನಿಮಗೆ ಏನಂತಂದ್ರೆ ಬೈಸೆಕ್ಟ್ ಮೀನಿಂಗ್ ಗೊತ್ತಿರಬೇಕು. ಬೈಸೆಕ್ಟ್ ಅಂದ್ರೆ 2 ಈಕ್ವಲ್ ಪಾರ್ಟ್ಸ್. ಓಕೆ, 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, AD ಬಂದ್ಬಿಟ್ಟು BC ನ ಬೈಸೆಕ್ಟ್ ಮಾಡ್ಬೇಕು. ಓಕೆ, ಬೈಸೆಕ್ಟ್ ಮಾಡ್ಬೇಕು. AD ಬಂದ್ಬಿಟ್ಟು BC ನ ಬೈಸೆಕ್ಟ್ ಅಂದ್ರೆ BC ನ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕು. ಓಕೆ, 2 ಪಾರ್ಟ್ ಆಗಿ ಡಿವೈಡ್ ಮಾಡ್ಬೇಕು. ಈಗ ನೀನ್ ನೋಡಿದ್ರೆ AD ಬಂದ್ಬಿಟ್ಟು ಈ BC ಲೈನ್ ನ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಬೇಕು. ಅಂದ್ರೆ BD ಎಷ್ಟಿರ್ತತೋ BC ಕೂಡ ಅಷ್ಟೇ ಇರುತ್ತಂತ ಪ್ರೂವ್ ಮಾಡ್ಬೇಕು. ಸೊ ಇಂಡೈರೆಕ್ಟ್ ಆಗಿ ಏನ್ ಪ್ರೂವ್ ಮಾಡ್ಬೇಕು ನಾವು, BD is equal to TC ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಇದು ಒಂದಾಯ್ತು. ನೆಕ್ಸ್ಟ್ ಸೆಕೆಂಡ್ ಏನ್ ಪ್ರೂವ್ ಮಾಡಂತ ನೋಡೋಣ. ಸೆಕೆಂಡ್ ಬಂದ್ಬಿಟ್ಟು ಏನ್ ಪ್ರೂವ್ ಮಾಡಂತ ಇದ್ದಾನೆ, AD ಬೈಸೆಕ್ಟ್ಸ್ ಆಂಗಲ್ A ಅಂತ ಕೊಟ್ಟಿದ್ದಾನೆ. ಓಕೆ, ಬೈಸೆಕ್ಟ್ ಅಂದ್ರೆ 2 ಈಕ್ವಲ್ ಪಾರ್ಟ್ಸ್. ಈಗ ಏನ್ ಮಾಡ್ಬೇಕು, AD ಬಂದ್ಬಿಟ್ಟು ಬೈಸೆಕ್ಟ್ ಮಾಡ್ಬೇಕು ಯಾರನ್ನ, ಆಂಗಲ್ A ನ. ಸೊ AD ಬೈಸೆಕ್ಟ್ ಮಾಡ್ಬೇಕು ಆಂಗಲ್ A ಅಂದ್ರೆ 2 ಈಕ್ವಲ್ ಪಾರ್ಟ್ಸ್ 1 2 ಆಗಿ ಡಿವೈಡ್ ಮಾಡ್ಬೇಕು. ಈಗ ನೀವೇ ನೋಡಿದ್ರೆ ಓಕೆ, ಇದು ಬಂದ್ಬಿಟ್ಟು ಟೋಟಲ್ ಆಂಗಲ್ A. ಓಕೆ, ಈಗ ನಾವೇನ್ ಮಾಡ್ತೀವಿ, ಈಗ AD ಆದ ತಕ್ಷಣ ಅವಾಗ ಏನ್ ಪ್ರೂವ್ ಮಾಡ್ಬೇಕಂದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತಂತ ಪ್ರೂವ್ ಮಾಡ್ಬೇಕು. ಓಕೆ, ನಥಿಂಗ್ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತಂತ ಪ್ರೂವ್ ಮಾಡ್ಬೇಕು. ಸೊ ಈ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡಿದ್ದೀನಲ್ಲ ಅದನ್ನ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಇಂಡೈರೆಕ್ಟ್ ಆಗಿ ಏನ್ ಪ್ರೂವ್ ಮಾಡ್ಬೇಕಂತ ಕೇಳಿದಾರೆ ಅವರು. ಇಲ್ಲಿ ಬ್ರಾಕೆಟ್ ಅಲ್ಲಿ ಬರೀರಿ, ಆಂಗಲ್ BAD is equal to angle CAD ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈಗ ಇಲ್ಲಿ ಏನ್ ಮಾಡೋಣ ನಾವು, ಇಲ್ಲಿ ಬೇಕಿರೋ ಪ್ರೂಫ್ ಇಲ್ಲೇ ಬರೆದ್ ಬಿಡ್ತೀನಿ ನಿಮಗೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು. ನಾನೇನ್ ಮಾಡ್ತೀನಿ, ಪ್ರೂಫ್ ಇಲ್ಲಿ ಬರೆದ್ಬಿಡ್ತೀನಿ. ಓಕೆ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈಗ ನಮಗೆ ಇರೋದೇ 2 ಟ್ರಯಾಂಗಲ್, ಇದೊಂದು ಟ್ರಯಾಂಗಲ್ ಇದೊಂದು ಟ್ರಯಾಂಗಲ್. ಓಕೆ, 2 ಟ್ರಯಾಂಗಲ್ ತಗೊಂತೀವಿ. ಇನ್ ಟ್ರಯಾಂಗಲ್ ಯಾವ್ದಿರೋದು ADB ಅಂಡ್ ಟ್ರಯಾಂಗಲ್ ADC. 2 ಟ್ರಯಾಂಗಲ್ ಅಲ್ಲಿ ಓಕೆ, ಈ ನೀವೇ ನೋಡಿದ್ರೆ ಇಲ್ಲಿ 90 ಡಿಗ್ರಿ ಇದೆ, ಇಲ್ಲಿ 90 ಡಿಗ್ರಿ ಇದೆ. ಸೊ ಫಸ್ಟ್ ಅದನ್ನ ಬರೆಯೋಣ. ಆಂಗಲ್ ADB is equal to angle ADC is equal to 90 ಡಿಗ್ರಿ. ನೆಕ್ಸ್ಟ್ ನಿಮಗೆ ನೋಡಿದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ, AB is equal to AC ಅವರೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನ್ ಬರ್ತೀನಿ, AB is equal to AC ಇದು ಬಂದ್ಬಿಟ್ಟು ಅವರೇ ಕೊಟ್ಟಿದ್ದಾರೆ. ಇದು Q1, ಇದು ಕೂಡ Q1. ಓಕೆ, ಈಗ ಉಳಿದಿದೆ ನೀವೇ ನೋಡಿದ್ರೆ ಇವೆರಡು ಟ್ರಯಾಂಗಲ್ಗೆ ಕಾಮನ್ ಸೈಡ್ ಯಾರು, AD. ಸೊ ಏನ್ ಬರಿಬಹುದು ನಾನು ಇವಾಗ, AD is equal to AD ಕಾಮನ್ ಸೈಡ್ ಅಂತ ಬರಿಬಹುದು. ಓಕೆ, ಈಗ ನೀವು ನೋಡಿದ್ರೆ ಓಕೆ, ಯಾರು ಒಂದು ರೈಟ್ ಆಂಗಲ್ ತಗೊಂಡಿದ್ದೀನಿ. ಓಕೆ, ಇನ್ನೊಂದು ಏನ್ ತಗೊಂಡಿದ್ದೀನಿ ನೋಡ್ರಿ, ಇದು 90 ಡಿಗ್ರಿ ಅಂದ್ರೆ 90 ಡಿಗ್ರಿ ಅಪೋಸಿಟ್ ಇರೋದೇನಂತ ಹೈಪೋಟೆನ್ಸ್ ಆಗುತ್ತೆ. ಇದನ್ನು ತಗೊಂಡಿದ್ದೀನಿ. ಸೊ ಅವಾಗ ಏನಾಗುತ್ತೆ, ಇದು ಹೈಪೋಟೆನ್ಸ್ ಆಯ್ತು. ಆಮೇಲೆ ನೋಡ್ಕಿದ್ ಕಾಮನ್ ಸೈಡ್ ಅಂದ್ರೆ ಒಂದ್ ಸೈಡ್. ಸೊ ಯಾವ ರೂಲು, RHS ಕಾಂಗ್ರೆನ್ಸಿ ರೂಲ್ ಇಂದ ಬರಿಬಹುದು. ಸೊ ಇಲ್ಲೊಂದು ಲೈನ್ ಹಾಕ್ತೀನಿ, ಇಲ್ಲಿ ಏನ್ ಬರಿಬಹುದು, ನೆಕ್ಸ್ಟ್ ಆಂಗಲ್ ADB ಕಾಂಗ್ರೆಂಟ್ ಟು ಟ್ರಯಾಂಗಲ್ ADC ಅಂತ ಬರಿಬಹುದು. ಯಾವ ರೂಲು, RHS ಕಾಂಗ್ರೆನ್ಸಿ ರೂಲ್. ಓಕೆ, ಈಗ ನಮಗೆ ಏನ್ ಗೊತ್ತು, ಇವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂತ ಗೊತ್ತಾಯ್ತು. ಕಾಂಗ್ರೆಂಟ್ ಅಂದ್ರೆ ನಾನು ಏನ್ ಬರಿಬಹುದು,
ಈ ಟ್ರಯಾಂಗಲ್ ಕಾಂಗ್ರೆಂಟ್ ಅಂದ್ರೆ ನಾವು ಏನ್ ಬರಿಬಹುದು, ಬಿ ಡಿ ಎಷ್ಟಿರ್ತೋ ಡಿ ಸಿ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು. ಓಕೆ, ಏನ್ ಬರಿಬಹುದು, ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಬರಿಬಹುದು. ಆಮೇಲೆ ಇನ್ನೊಂದು ಏನ್ ಬರಿಬಹುದು, ಈಗ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಅಷ್ಟೇ ಇರುತ್ತೆ ಅಂತ ಬರಿಬಹುದು. ಸೊ ನಥಿಂಗ್ ಏನ್ ಬಟ್ ಏನ್ ಬರಿಬಹುದು, ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಎ ಡಿ ಅಂತ ಬರಿಬಹುದು. ಇದು ನಥಿಂಗ್ ಬಟ್ ಏನಿದು, ಸಿ ಪಿ ಸಿ ಟಿ ಅಂತ ಬರಿಬಹುದು ಇದನ್ನು. ಓಕೆ, ಸೊ ನಾವು ಇದೇ ಪ್ರೂವ್ ಮಾಡ್ಬೇಕಾಗಿತ್ತಾನೆ. ಒಂದೇನು ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಪ್ರೂವ್ ಮಾಡಿದ್ವಿ, ಇನ್ನೊಂದು ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಸಿ ಎ ಡಿ. ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂದ್ರೆ ಎ ಡಿ ಬೈ ಸಿಕ್ಸ್ ಬಿ ಸಿ ಅಂತ ಅರ್ಥ. ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಎ ಡಿ ಅಂದ್ರೆ ಎ ಡಿ ಬೈ ಸಿಕ್ಸ್ ಆಂಗಲ್ ಎ ಅಂತ ಅರ್ಥ. ಓಕೆ, ಇದು ಬಂದ್ಬಿಟ್ಟು ಇದ್ರ ಸೊಲ್ಯೂಷನ್. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಟ್ರಯಾಂಗಲ್ಸ್ ಕ್ಲಾಸ್ 9 ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.